ಒಳ್ಳೆಯ ಜೀವನಕ್ಕೆ ಸ್ವಾಗತ. ಇದು ಗುಡ್ ಲೈಫ್ 66. ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಲ್ವಾ, ಬೆಳಿಗ್ಗೆ ಸೂರ್ಯನು ಸರಿಯಾಗಿ ಕಣ್ ತೆಗೆಯೋ ಮುಂಚೆ ನೀನ್ ಮಾತ್ರ ಆ ಚಿಕ್ಕ ಚೌಕದೊಳಗೆ ತಲೆ ಹಾಕ್ಕೊಂಡು ಕೂತಿದ್ಯಲ್ಲ, ಕಣ್ ಸುಡೋದಿಲ್ಲ ನಿನ್ಗೆ? ಅಯ್ಯೋ, ಇದು ಚೌಕ ಅಲ್ಲಪ್ಪ, ಇದು ನನ್ನ ಜೀವನ. ಇದೇ ನನ್ನ ಆಫೀಸು, ಇದೇ ನನ್ನ ಬಾಸು. ಒಂದು ನಿಮಿಷ ರಿಪ್ಲೈ ಹೋಗದೆ ಇದ್ರೂ ಆರ್ ಯು ಆನ್ಲೈನ್ ಅಂತ ಮೆಸೇಜ್ ಬರುತ್ತೆ. ಸಿಟಿಯಲ್ಲಿ ಸಮಯ ಅಂದರೆ ಚಿನ್ನ ಅಲ್ಲ, ಡೈಮಂಡು. ಹೌದಾ, ಡೈಮಂಡ್ ಅಂತೀಯಾ? ಆದರೆ ಈ ಗಾಳಿ, ಈ ಬೆಳಕು, ಈ ಹಕ್ಕಿಗಳ ಸದ್ದು ಇವೆಲ್ಲ ಉಚಿತವಾಗಿ ಸಿಕ್ತಿದ್ರು ಅದನ್ನು ಆಸ್ವಾದಿಸಕ್ಕೆ ಸಮಯ ಇಲ್ವಾ ನಿನಗೆ? ಒಮ್ಮೆ ತಲೆ ಎತ್ತಿ ನೋಡು, ಆ ತೋಟದ ಹಸಿರು ನಿನ್ಗೆ ಏನು ಹೇಳ್ತಿದೆ ಅಂತ. ನೋಡಬೇಕು ಅಂತ ಆಸೆ ಇದೆ ಅಪ್ಪ, ಆದರೆ ತಲೆಯಲ್ಲಿ ಟಾರ್ಗೆಟ್ಟು, ಡೆಡ್ಲೈನು, ಮೀಟಿಂಗು, ಕಾಲು, ಮೇಲು ಇದೆಲ್ಲ ಓಡ್ತಿರುತ್ತೆ. ಇಲ್ಲಿ ಹೇಗಿರ್ತೀರಾ ನೀವೆಲ್ಲ? ವೈಫೈ ಇಲ್ಲ, ಸಿಗ್ನಲ್ ಇಲ್ಲ, ಸ್ವಿಗ್ಗಿ, ಝೊಮ್ಯಾಟೊ ಇಲ್ಲ. ಬೋರ್ ಆಗಲ್ವಾ? ಬೋರ್ ಯಾಕಾಗಬೇಕು ಮಗನೇ? ನಮಗೆ ಈ ಮರಗಳೇ ಮಾತಾಡ್ತಾವೆ, ಗಾಳಿ ನಮ್ಮನ್ನ ಸಮಾಧಾನ ಮಾಡುತ್ತೆ. ಹಸಿವು ಬಂದರೆ ಸ್ವಿಗ್ಗಿ ಮೇಡ, ಅಡಿಗೆ ಮನೆ ಹಿಂದೆ ತರಕಾರಿ ತೋಟ ಇದೆ. ನೋಡು ಆ ನಿಂಬೆ ಗಿಡ. ಒಂದು ಹಣ್ಣಿಗೆ ನೀನು ಸಿಟಿಯಲ್ಲಿ 10 ರೂಪಾಯಿ ಕೊಡ್ತೀಯ, ಇಲ್ಲಿ ಅದು ಮರದಿನ ನಗ್ತಾ ಬೀಳುತ್ತೆ. ಸರಿಯಪ್ಪ, ಅದನ್ನೊಪ್ತೀನಿ. ಆದರೆ ಸಿಟಿಯ ಕಂಫರ್ಟ್ ಬೇರೆ. AC ರೂಮ್, ಸಾಫ್ಟ್ ಚೇರ್, ಬಿಸಿಲು, ಮಣ್ಣು, ಬೆವರಿಲ್ಲ. AC ಮೈಗೆ ಆರಾಮ ಕೊಡತ್ತೆ, ಆದರೆ ಶಕ್ತಿ ಕೊಡಲ್ಲ. ನೀನು ಗಾಳಿಗೆ ಹೆದರಿ ACಯಲ್ಲಿ ಕೂತಿದ್ರಿಂದ ಸಣ್ಣ ತಂಪಿಗೂ ನಿನಗೆ ಶೀತ. ನಾವು ಬಿಸಿಲಲ್ಲಿ ದುಡಿದಿದ್ರಿಂದ ರಾತ್ರಿ ಹೊಟ್ಟೆ ಖಾಲಿಯಾಗತ್ತೆ, ನಿದ್ದೆ ಔಷಧಿ ಬೇಡದೆ ಬರುತ್ತೆ. ಅಪ್ಪ, ಈ ಮರದ ಕೆಳಗೆ ಕುಳಿತಿರೋದೇ ಸ್ವರ್ಗದಂತಿದೆ. ಆದರೆ ನನ್ನ ಬೆನ್ನು ಮಾತ್ರ ಕಂಪ್ಯೂಟರ್ ಮುಂದೆ ಕೂತು ಸೊಂಟ ನಿಜವಾಗ್ಲೂ ಮುರಿದಂತಿದೆ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಹುಟ್ಟಿದ್ದು ಓಡಾಡೋಕೆ, ಕೂರೋಕಲ್ಲ ಅಂತ. ಲಕ್ಷ ಸಂಬಳ ಪಡೆದು ಅರ್ಧ ಡಾಕ್ಟರ್ಗೆ ಕೊಡೋದಕ್ಕಿಂತ ಸ್ವಲ್ಪ ಮಣ್ಣು ತುಳಿದು ಬದುಕು. ಇನ್ನೊಂದು ಮಾಟಪ್ಪ, ಇಲ್ಲಿ ಎಲ್ಲರೂ ಎಲ್ಲ ವಿಚಾರ ಕೇಳ್ತಾರೆ, ಅದು ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ. ನೀನು ಕಿರಿಕಿರಿ ಅಂತೀಯ, ನಾವು ಕಾಳಜಿ ಅಂತೀವಿ. ಸಿಟಿಯಲ್ಲಿ ನಿನ್ನ ಪಕ್ಕದ ಮನೆಯವನಿಗೆ ಏನಾದರೂ ಆದರೂ ನಿನಗೆ ಗೊತ್ತಾಗಲ್ಲ. ಇಲ್ಲಿ ಸಣ್ಣ ಕೆಮ್ಮಿಗೂ ಇಡೀ ಊರು ನಿಲ್ಲುತ್ತೆ. ನಿಮಗೆ ಒಂದು ಸ್ಮಾರ್ಟ್ ವಾಚ್ ಆರ್ಡರ್ ಮಾಡ್ತೀನಿ ಅಪ್ಪ. BP, ಹಾರ್ಟ್ ರೇಟ್ ಎಲ್ಲ ತೋರಿಸ್ತದೆ. ಛೇ, ಈ ಸಿಗ್ನಲ್ ಇಲ್ಲದೆ ಏನ್ ಬದುಕಿದು? ನನ್ನ BP ನೋಡಕ್ಕೆ ವಾಚ್ ಬೇಡ ಮಗನೇ. ನಿನ್ನ ಮೊಬೈಲ್ ಆಫ್ ಮಾಡಿದ್ರೆ ಸಾಕು. ಸೂರ್ಯ ಎಲ್ಲಿದೆ ಅನ್ನೋದನ್ನ ನೋಡಿ ನಮಗೆ ಟೈಮ್ ಗೊತ್ತಾಗುತ್ತೆ. ಸಿಗ್ನಲ್ ಇಲ್ದ್ರೆ ನಿನ್ನ ಟೆಕ್ನಾಲಜಿ 0.